ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ. ಜಗತ್ತಿನ ಶ್ರೇಷ್ಠ ಶಿಲ್ಪಿಯು ಕಲ್ಲಿನಲ್ಲಿ ಕಾವ್ಯವನ್ನು ಕೆತ್ತಿದರೆ, ಒಬ್ಬ ಶ್ರೇಷ್ಠ ಮಾತುಗಾರ ತನ್ನ ಶಬ್ದಗಳ ಮೂಲಕ ಜನರ ಮನಸ್ಸಿನಲ್ಲಿ ಚಿತ್ರವನ್ನು ಕೆತ್ತುತ್ತಾನೆ. ಶಬ್ದಗಳಿಗೆ ಭಾವನೆಗಳ ಬಣ್ಣ ಹಚ್ಚಿದಾಗ ಕೇವಲ ಮಾತುಗಳೂ ಸಹ ಅದ್ಭುತ ಕಥೆಗಳಾಗಿ ರೂಪಾಂತರಗೊಳ್ಳುತ್ತವೆ. ಇಂದು ಸ್ಪಾರ್ಕ್ ಅಕಾಡೆಮಿಯ ಈ ವೇದಿಕೆಯಲ್ಲಿ ನಾನು ಕೂಡ ಒಬ್ಬ ಶಬ್ದಗಳ ಶಿಲ್ಪಿಯಾಗಿ ನಿಮ್ಮ ಮುಂದೆ ಮಾತನಾಡುತ್ತಿದ್ದೇನೆ. ಒಂದು ಸಾಮಾನ್ಯದ ಕತೆಗೆ ವರ್ಣನಾತ್ಮಕ ಪದಗಳಿಂದ ಜೀವ ತುಂಬಿ ನಿಮ್ಮ ಕಣ್ಣೆದುರು ಆ ದೃಶ್ಯವನ್ನು ಕಟ್ಟಿಕೊಡುವ ಒಂದು ಸಣ್ಣ ಪ್ರಯತ್ನ. ಆತ್ಮೀಯರೇ, ಒಂದು ಕ್ಷಣ ನಿಮ್ಮ ಕಲ್ಪನೆಗೆ ಕಾಡಿನ ದೃಶ್ಯವನ್ನು ತಂದುಕೊಳ್ಳಿ. ದಟ್ಟವಾಗಿ ಬೆಳೆದು ನಿಂತಿದ್ದ ಆ ಅರಣ್ಯದ ಮೌನವನ್ನು ಸೀಳುತ್ತಾ ಯುವಕನೊಬ್ಬ ಒಂಟಿಯಾಗಿ ಹೆಜ್ಜೆ ಹಾಕುತ್ತಿದ್ದನು. ಕಾಲ ಕೆಳಗೆ ಒಣಗಿದ ಎಲೆಗಳು ರಪ ರಪ ಎಂದು ಚಟಪಟಿಸುತ್ತಿದ್ದರೆ, ಮರಗಳ ಸಂದಿನಿಂದ ನುಸುಳಿ ಬರುತ್ತಿದ್ದ ಸೂರ್ಯನ ಮಂದ ಬೆಳಕು ನೆಲದ ಮೇಲೆ ಚಿತ್ತಾರ ಮೂಡಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮಿಂಚಿನ ಬಳ್ಳಿಗಳು ಮೂಡಿ ಗುಡುಗುಡು ಎಂಬ ಆರ್ಭಟದೊಂದಿಗೆ ಮೇಘರಾಜ ಅಬ್ಬರಿಸಿದನು. ಕ್ಷಣಾರ್ಧದಲ್ಲಿ ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ಸುರಿಯಲಾರಂಭಿಸಿತು. ಸುತ್ತಲೂ ಕತ್ತಲ ದಟ್ಟಣೆ ಹೆಚ್ಚಾದಂತೆ ಅವನ ಎದೆ ಬಡಿತ ಲಬ್ ಡಬ್ ಎಂದು ಜೋರಾಗಿ ಕೇಳಿಸತೊಡಗಿತು. ತನ್ನನ್ನು ರಕ್ಷಿಸಿಕೊಳ್ಳಲು ಓಡಿದ ಅವನಿಗೆ ಆಕಾಶವನ್ನೇ ಮುಟ್ಟುವಂತೆ ನಿಂತಿದ್ದ ದೈತ್ಯಾಕಾರದ ಆಲದ ಮರ ಕಂಡಿತು. ಆ ವಿಶಾಲವಾದ ಎಲೆಗಳ ಛತ್ರಿಯ ಕೆಳಗೆ ಅವನು ಆಸರೆ ಪಡೆದನು. ಎಲೆಗಳ ಮೇಲೆ ಮಳೆ ಹನಿಗಳು ಬಿದ್ದು ಮಾಡುವ ಟಪ ಟಪ ತಾಳಕ್ಕೆ ಅವನ ಮನಸ್ಸು ನಿಧಾನವಾಗಿ ಶಾಂತವಾಯಿತು. ಸ್ವಲ್ಪ ಹೊತ್ತಿನ ನಂತರ ಮಳೆಯ ಅಬ್ಬರ ತಗ್ಗಿ ಮಣ್ಣಿನ ಸುವಾಸನೆ ಹಾಗೂ ಕಾಡಿನ ಗಿಡಮೂಲಿಕೆಗಳ ಸುಗಂಧ ಇಡೀ ಕಾಡನ್ನು ಆವರಿಸಿತು. ನೀರಿನ ಜಲಧಾರಿಯ ಝುಳುಝುಳು ನಾದ ಇಂಪಾಗಿ ಕೇಳಿಸುತ್ತಿತ್ತು. ಮುಖದಲ್ಲೊಂದು ಮಂದಹಾಸ ಮತ್ತು ಹೊಸ ಚೈತನ್ಯದೊಂದಿಗೆ ಅವನು ತನ್ನ ಮನೆ ಕಡೆಗೆ ನಡೆದನು. ಆತ್ಮೀಯರೇ, ಈ ಕತೆ ನಮಗೆ ಒಂದು ಸಂದೇಶ ನೀಡುತ್ತದೆ. ಜೀವನದಲ್ಲಿ ಬರುವ ಕಷ್ಟಗಳು ಮಳೆಯಂತಿವೆ. ಅವು ಕೆಲವೇ ಹೊತ್ತಿನಲ್ಲಿ ನಿಂತು ಹೋಗುತ್ತವೆ. ನಂತರ ಮತ್ತೆ ಸೂರ್ಯನ ಬೆಳಕು ಮೂಡುತ್ತದೆ. ಶಬ್ದಗಳಲ್ಲಿ ಶಕ್ತಿ ಇದ್ದರೆ ಕಲ್ಪನೆಗೂ ರೆಕ್ಕೆ ಬರುತ್ತದೆ ಎಂಬುದಕ್ಕೆ ಈ ಪುಟ್ಟ ಕಥೆಯೇ ಸಾಕ್ಷಿ. ನನ್ನ ಈ ಪಯಣಕ್ಕೆ ಜ್ಞಾನ ತುಂಬುತ್ತಿರುವ ಸ್ಪಾರ್ಕ್ ಅಕಾಡೆಮಿಗೆ ವಂದನೆಗಳು. ಧನ್ಯವಾದಗಳೊಂದಿಗೆ ಅಂಬಿಕಾ.